ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಇವರು ಗುಂಡಾಗಿರಿ ವಿಶೇಷ ಚರ್ಚಾ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಬಹುತೇಕ ಕನ್ನಡಿಗರು ಹೋಗಿ ಬಂದಿದ್ದಾರೆ. ದರ್ಶನ ಒಳ್ಳೆ ರೀತಿಯಲ್ಲಿ ಆದರೂ ಕೂಡ ಹೋಗೋ ದಾರಿ ಇತ್ತಲ್ಲ ಅಷ್ಟು ಸುಗಮವಾಗಿರಲಿಲ್ಲ. ತುಂಬಾ ಕೆಟ್ಟದಾಗಿ ಬಿಹೇವ್ ಮಾಡ್ತಾರೆ, ಕೆಟ್ಟದಾಗಿ ನಡೆಸ್ಕೊಳ್ತಾರೆ ಕರ್ನಾಟಕದ ಜನ. ಅಂದ್ರೆ ಯಾಕೆ ಹಿಂಗೆ ಅನ್ನೋದನ್ನ ಪ್ರಶ್ನೆ ಮಾಡ್ತಿದ್ದಾರೆ. ಇದ್ರ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆಗೆ ಮತ್ತೊಬ್ರು ಭಕ್ತಾದಿಗಳು ರವಿ ಗೌಡ ಅವರು ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ರವಿ ಅವರೇ ನಮಸ್ತೆ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಮಸ್ಕಾರ. ನಮಸ್ಕಾರ ಮೇಡಮ್. ಹೆಂಗಿತ್ತು ಎಕ್ಸ್ಪೀರಿಯನ್ಸ್? ಹೋಗಿದ್ರಾ ಕೊಟ್ಟಿಯೂರು ಶಿವ ದೇವಸ್ಥಾನಕ್ಕೆ? ಹೌದು ಮೇಡಮ್, ನಾನು ಆಕ್ಚುಲಿ ಹೋಗಿದ್ದು 6th ಹೋಗಿದ್ದು, ಫ್ರೈಡೆ ನೈಟ್ ಬಿಟ್ಟು ಸ್ಯಾಟರ್ಡೆ ಮಾರ್ನಿಂಗ್ ಹೋಗಿದ್ದೆ ಅಲ್ಲಿಗೆ. ನಾನು ಹೋಗಕ್ಕೂ ಮುಂಚೆ ಎಕ್ಸ್ಪೆಕ್ಟೇಷನ್ ಬೇರೆ ಇತ್ತು. ಅಲ್ಲಿ ಹೋದ್ಮೇಲೆ ಅಲ್ಲಿ ಇದ್ದಿದ್ದೇ ಬೇರೆ. ನಾವು ನೋಡಿದ್ಕಿಂತ 100% ಕಂಪ್ಲೀಟ್ ಆಗಿ ಚೇಂಜ್. ಅಲ್ಲಿ ನಾವೇನ್ ನೋಡಿದ್ವು ಅನ್ಕೊಂಡ್ ಹೋಗಿದ್ವು, ಅಲ್ಲಿ ಹೋದ್ಮೇಲೆ ನಾವ್ ಅನ್ಕೊಂಡಿದ್ ಏನು ಇಲ್ಲ. ಅಲ್ಲಿನ ಮ್ಯಾನೇಜ್ಮೆಂಟ್ ಆಗಿರ್ಬೋದು, ಅಲ್ಲಿನ ಪೊಲೀಸ್ ಅಧಿಕಾರಿಗಳಾಗಿರ್ಬೋದು, ಮತ್ತೆ ಅಲ್ಲಿನ ವ್ಯವಸ್ಥೆ ಆಗಿರ್ಬೋದು, ಅವರ ಗೂಂಡಾಗಿರಿ ವರ್ತನೆಗಳಾಗಿರ್ಬೋದು, ಯಾವುದನ್ನು ಕೂಡ ಸರ್ ನಾನ್ ಅನ್ಕೊಂಡ್ ಹೋಗಿದ್ದು. ಆಕ್ಚುಲಿ ನಾನೊಬ್ಬ ಕನ್ನಡ ಕಂಟೆಂಟ್ ಕ್ರಿಯೇಟರ್, ಓಕೆನಾ, ಯೂಟ್ಯೂಬರು. ನಾನು ಹೋಗಿದ್ದೇನು ಒಳ್ಳೆ ರೀತಿಯಲ್ಲಿ ದೇವಸ್ಥಾನದ ಬಗ್ಗೆ ತೋರ್ಸೋಣ. ಮುಂಚೆ ಎಲ್ಲ ಸುಮಾರು ಜನ ವಿಡಿಯೋಗಳು ಹಾಕಿದ್ರು, ನೋಡಿದ್ದೆ ನಾನು. ದೇವಸ್ಥಾನ ಹಂಗಿದೆ, ಮ್ಯಾನೇಜ್ಮೆಂಟ್ ಸರಿ ಇದೆ, ರೂಮ್ಸ್ ಗಳಿದಾವೆ, ಮತ್ತೆ ಇಲ್ಲಿ ವ್ಯವಸ್ಥೆಗಳು ತುಂಬಾ ಚೆನ್ನಾಗಿದೆ ಅಂತ. ಬಟ್ ನಾನು ಒಬ್ಬ ಆಸ್ ಎ ಕನ್ನಡ ಕಂಟೆಂಟ್ ಕ್ರಿಯೇಟರ್ ಆಗಿ ಅಲ್ಲಿ ಹೋದ್ಮೇಲೆ ಅನ್ಸಿದ್ ಏನಂತ ಅಂದ್ರೆ, ಕಂಪ್ಲೀಟ್ ಆಗಿ ಜನಗಳಿಗೆ ಅಂದ್ರೆ ನಮ್ ಕರ್ನಾಟಕದವ್ರಿಗೆ ಇಲ್ಲಿ ದೌರ್ಜನ್ಯ ಆಗ್ತಿದೆ, ಅನ್ಯಾಯ ಆಗ್ತಿದೆ, ಅವ್ರ ದರ್ಪಗಳನ್ನ ತೋರಿಸ್ತಿದ್ದಾರೆ ಅಂತ ಅನ್ಸ್ತು ನನ್ಗೆ. ನಾನು ಸುಮ್ನೆ ಇರ್ಲ. ಆಕ್ಚುಲಿ ನಾನು ವಿಡಿಯೋ ಮಾಡಕ್ ಸ್ಟಾರ್ಟ್ ಮಾಡಿದೆ ಅಲ್ಲಿ ಆ ಗ್ರೌಂಡ್ ಅಲ್ಲಿ, ಅಲ್ಲೇ ಟೆಂಪಲ್ ಹತ್ರನೇ ಇಟ್ಕೊಂಡು ವಿಡಿಯೋ ಮಾಡಿ. ಇಲ್ಲಿನ ರಿಯಾಲಿಟಿ ಒಂದ್ ವಿಡಿಯೋ ನೋಡಿರ್ಬೋದು, 13 ಮಿಲಿಯನ್ ನೋಡಿದೆ ಒಂದ್ ವಿಡಿಯೋ. ಒಬ್ರು ಲೇಡಿ ಮಾತಾಡ್ತಾರೆ, ಇಲ್ಲಿನ ವ್ಯವಸ್ಥೆ ಸರಿ ಇಲ್ಲ, 1000 ರೂಪಾಯಿ ಟಿಕೆಟ್ ಕೊಟ್ಟು ಬರ್ಬೇಡಿ. ಆ ವಿಡಿಯೋ ಮಾಡಿ ಹಾಕಿದ್ದೆ ನಾನು. ಹಾಕಿದ್ಮೇಲೆ ಅಲ್ಲಿನ ವ್ಯವಸ್ಥೆ ನೋಡು, ಅವ್ರ ರಿಯಾಕ್ಷನ್ ಚೇಂಜ್ ಆಗೋಯ್ತು ಆ ವಿಡಿಯೋ ಆಕ್ಚುಲಿ ಹಾಕಿದ್ಮೇಲೆ. ಅಲ್ಲಿನ ಜನಗಳು, ನೀವು ಒಂದ್ ವಿಡಿಯೋ ನೋಡಿರ್ಬೋದು, ಲೇಡೀಸ್ ಒಬ್ರು ಅಲ್ಲಿನ ಭಕ್ತಾದಿಗ ಅವ್ರ ಟೆಂಪಲ್ ಅವ್ರು ಇರ್ತಾರಲ್ಲ, ಲೇಡೀಸ್ ಮೇಲೆ ಕಾಲಲ್ಲಿ ನೀರ್ ಹಚ್ಚೋದು. ಅಲ್ಲಿ ಲಕ್ಷಾಂತರ ಜನ ನೀರಲ್ಲಿ ಓಡಾಡಿರ್ತಾರೆ. ಆ ಚಿಕ್ಕ ಪಾಂಡ್ ಮೇಡಮ್ ಅದು. ಆ ಚಿಕ್ಕ ಪಾಂಡ್ ಅಲ್ಲಿ ಲಕ್ಷಾಂತರ ಜನ ಓಡಾಡಿರ್ತಾರೆ. ಆ ನೀರ್ನ ಕಾಲಲ್ಲಿ ತೆಗೆದು ಮೈ ಮೇಲೆ ಎತ್ತೋದು ಅಂದ್ರೆ ಒಬ್ರು ಲೇಡಿ ಮೇಲೆ ಎಷ್ಟು ಸರಿ ಅನ್ಸ್ಬೋದು ನಿಮ್ಗಿದು? ಮತ್ತೆ ಲೇಡೀಸ್ ಗಳ ಮೇಲೆ ದೇವ್ರನ್ನ ಹೇಳ್ಬಾರ್ದು, ಲೇಡೀಸ್ ಮೇಲೆ ಹೇಳ್ಬಾರ್ದು. ಅವರ ಏನು ಬಾಡಿ ಕೈ ಹಿಡ್ದಾಗಿರ್ಬೋದು, ಅವ್ರನ್ನ ತೆಳ್ಳದಾಗಿರ್ಬೋದು, ಈ ತರ ಎಲ್ಲ ಮಾಡಿದ್ರೆ ಯಾರಿಗಾನ ನೋಡ್ಕೊಂಡು ಸುಮ್ನೆ ಇರ್ಬೋದು. ಹೌದು ಹೇಳಿದ್ದಾರೆ. ಆಕ್ಚುಲಿ ನಾನು ಅಲ್ಲೇ ಇದ್ದೆ ಅವಾಗ. ಮತ್ತೆ ನಾನು ವಿಡಿಯೋ ಏನ್ ಮಾಡ್ತಾ ಇದ್ದೆ, ಅವ್ರು ಹೇಳಿದ್ದಾರೆ ಸ್ಟ್ರಿಕ್ಟ್ ಆಗಿ ವಿಡಿಯೋ, ಇನ್ಸೈಡ್ ವಿಡಿಯೋ ನಾನು ಮಾಡಿಲ್ಲ, ಔಟ್ ಸೈಡ್ ವಿಡಿಯೋ ಮಾಡ್ತಿದ್ರೆ. ಒಂದ್ ಕ್ಯಾಮರಾ ನನ್ ಮೇಲೆ ಅಟ್ಯಾಕ್ ಮಾಡಿದ್ರು. ಆಕ್ಚುಲಿ ನನ್ ಮೇಲೆ ಅವ್ರು 3-4 ಜನ ಇದಾರೆ. ಆ ವಿಡಿಯೋ ಇದೆ, ನಾನು ಬೇಕಾದ್ರೆ ಶೇರ್ ಮಾಡ್ಕೊಡ್ತೀನಿ, ಕಳ್ಸಿದೀನಿ, ನಿಮ್ಮ ಉಲ್ಲಾಸ್ ಅವ್ರಿಗೆ ಕಳ್ಸಿದೀನಿ. ಆಕ್ಚುಲಿ ವಿಡಿಯೋನು ನನ್ ಮೇಲೆ ಅಟ್ಯಾಕ್ ಮಾಡಕ್ ಬಂದ್ರು, ಕ್ಯಾಮ್ರಾ ಕಿತ್ಕೊಳಕ್ ಬಂದ್ರು. ನಾನು ಆಕ್ಚುಲಿ ನಾನು ಒಬ್ಬನೇ ಹೋಗಿದ್ದು, ಸೋಲೋ ರೈಡ್ ಹೋಗಿದ್ದು. ನಾನು ಬೈಕಲ್ಲಿ ಟ್ರಾವೆಲ್ ಮಾಡ್ಕೊಂಡು ಹೋಗಿದ್ದು, ಸೋಲೋ ಹೋಗಿದ್ದು. ನನ್ ಮೇಲೆ ಅಟ್ಯಾಕ್ ಮಾಡಕ್ ಟ್ರೈ ಮಾಡಿದ್ರು. ಆದ್ರೂ ಕೂಡ ಅಲ್ಲಿದ್ದ ಏನ್ ಸುಮಾರು ಜನ ಕನ್ನಡಿಗರು ಇದ್ರಲ್ಲ, ನನ್ನ ಅಕ್ಕಪಕ್ಕ ಇದ್ರಲ್ಲ, ಅವರೆಲ್ಲ ಸಪೋರ್ಟ್ ಮಾಡಿ ಅವ್ರೇನು ಮಾಡಕ್ ಬಿಡ್ಲಿಲ್ಲ. ಅಲ್ಲಿ ಎಲ್ಲ ಪ್ರತಿಯೊಬ್ರು ಸಪೋರ್ಟ್ ಮಾಡೋರು, ಕನ್ನಡಿಗರೆಲ್ಲ ಒಂದಾದ್ರು. ಅಲ್ಲಿ ಆಗ್ತಿದ್ದು ಕನ್ನಡಿಗರ ದೌರ್ಜನ್ಯ, ಅವ್ರ ಮೇಲೆ ಮಾಡ್ತಿದ್ರಲ್ಲ ಕರ್ನಾಟಕದವ್ರ ಮೇಲೆ, ಅದಂತೂ ವರ್ಷ 1000 ರೂಪಾಯಿ ಟಿಕೆಟ್ ಅಂತ ಹೇಳ್ತಿದ್ರಲ್ಲ, 1000 ರೂಪಾಯಿ ಟಿಕೆಟ್ ಅಂತ. ಅದ್ರಂತ ದೊಡ್ಡ ಸ್ಕ್ಯಾಮ್ ಇರ್ಲಿಲ್ಲ. ನೀವು ಆಕ್ಚುಲಿ ತಿರುಪತಿಗೆ ಹೋಗಿರ್ಬೋದು, ಧರ್ಮಸ್ಥಳಕ್ಕೆ ಹೋಗಿರ್ಬೋದು, VIP ಟಿಕೆಟ್ ಎಷ್ಟು ತಗೋತಾರೆ ಮೇಡಮ್? 300 ರೂಪೀಸ್ 200 ರೂಪೀಸ್ ತಾನೇ VIP ಟಿಕೆಟ್ ತಗೊಂಡ್ರೆ ನಿಮ್ಗೆ ಎಷ್ಟು ಅವರ್ ದರ್ಶನ ಮ್ಯಾಕ್ಸಿಮಮ್? ಅಡ್ವಾನ್ಸ್ ಬುಕ್ಕಿಂಗ್ ಮ್ಯಾಕ್ಸಿಮಮ್ ನಿಮ್ಗೆ ಎಷ್ಟು ಅವರ್ ಆಗ್ಬೋದು ದರ್ಶನ? 1 hour ಇಲ್ಲ 2 hour ಆಗ್ಬೋದು ತಾನೆ. ಅಷ್ಟು ಕೋಟ್ಯಾಂತರ ಜನ ಹೋಗಂತ ದೇವಸ್ಥಾನಗಳು ಅಷ್ಟಾಗ್ಬೋದು. ನಾನ್ ಇಲ್ಲಿನ ಕೊಟ್ಟಿಯೂರು ದೇವ್ರ ಬಗ್ಗೆ ಮಾತಾಡಲ್ಲ, ಅಲ್ಲಿನ ದೇವ್ರ ಶಕ್ತಿ ಇದೆ, ಅದನ್ನ ಇದ್ದಿದ್ಕೋಸ್ಕರ ನಾವು ನೋಡಕ್ ಹೋಗಿದ್ದಿದ್ ಅಲ್ಲಿಗೆ. ಬಟ್ ಅಲ್ಲಿನ ಮ್ಯಾನೇಜ್ಮೆಂಟ್ ಅಂತೂ ವರ್ಸ್ಟಲ್ಲಿ ವರ್ಸ್ಟ್. ಅದ್ರ ಬಗ್ಗೆ ನಾವು ಮಾತಾಡಂಗೆ ಇಲ್ಲ. ಆಕ್ಚುಲಿ ಆ ವಿಡಿಯೋ ಮಾಡಿದ್ಮೇಲೆ ಇವಾಗ ಕರ್ನಾಟಕ ಗೌರ್ಮೆಂಟ್ ವರ್ಗೂ ಆ ವಿಡಿಯೋ ರೀಚ್ ಆಗಿದೆ. ಈಗ ಏನು ಸ್ಯಾಟರ್ಡೇ ಇಂದ ನಾನು ವಿಡಿಯೋ ಮಾಡಿ ಹಾಕಿದ್ಮೇಲೆ ಸುಮಾರು ಜನ ನೆಗೆಟಿವ್ ಆಗ ಅಲ್ಲಿನ ರಿಯಾಲಿಟಿ ತೋರಿಸ್ತಾ ಇದಾರೆ ಅಲ್ವಾ, ಸುಮಾರು ಜನ ತೋರಿಸ್ತಾ ಇದಾರೆ ಅಲ್ಲಿನ ರಿಯಾಲಿಟಿ ಬಗ್ಗೆ. ಇದನ್ನ ಆಕ್ಚುಲಿ ಅವರು ತುಂಬಾನೇ ಚೇಂಜಸ್ ಮಾಡ್ಕೋಬೇಕು ಅಲ್ಲಿ ಕರ್ನಾಟಕದವ್ರ ಬಗ್ಗೆ. ಅವ್ರು ಹೇಳ್ತಾರೆ ನೀವು ಕರ್ನಾಟಕ ಏನ್ ಇಮ್ಯಾಜಿನೇಷನ್ ಅಲ್ಲಿ ಹೋಗಿದ್ರಿ ನೀವು ಕೊಟ್ಟಿಯೂರ್ಗೆ? ನಿಮ್ಮ ಇಮ್ಯಾಜಿನೇಷನ್ ಕಂಪ್ಲೀಟ್ ಉಲ್ಟಾ ಆಗೋ ವ್ಯವಸ್ಥೆಯಲ್ಲಿ ನೋಡೋದಕ್ಕೆ ಸಿಕ್ತಾ? ನಿಮ್ಗೆ ಇನ್ಫ್ಲುಯೆನ್ಸ್ ಆಗಿರೋ ವಿಚಾರ ಏನು? ಯಾಕಲ್ಲಿ ಹೋಗ್ಬೇಕು ಅಂತ ಅನ್ಸಿದ್ದು? ಅದೇ ಸೆಲೆಬ್ರಿಟಿಗಳು ಭೇಟಿ ಕೊಟ್ರು, ಬಹಳ ಪವರ್ಫುಲ್ ದೇವಸ್ಥಾನ ಅನ್ನೋ ಕಾರಣಕ್ಕೆ ಭೇಟಿ ಕೊಟ್ಟು ಅದ್ರ ಬಗ್ಗೆ ತೋರಿಸ್ಬೇಕು ಜನರಿಗೆ ಅಂತ ಹೋಗಿದ್ದ, ಹೇಗೆ? ಹೌದೌದು. ನಾನು ಲಾಸ್ಟ್ ಇಯರ್ ಪ್ಲಾನ್ ಮಾಡಿದೆ ಹೋಗ್ಬೇಕು ಅಂತ. ಹೋಗಕ್ ಆಗ್ಲಿಲ್ಲ, ರೀಸನ್ಗಳು ಸ್ವಲ್ಪ ರೀಸನ್ ಇಂದ ಹೋಗಕ್ ಆಗ್ಲಿಲ್ಲ. ಈ ವರ್ಷ ನಾನು ಅಟ್ಲೀಸ್ಟ್ ಹೋಗ್ಬೋಣ, ನೋಡೋಣ. ನಾನು ಕಂಟೆಂಟ್ ಈಗ ಯಾರ್ಯಾಗಾದ್ರೂ ಹೊಸ ಪ್ಲೇಸ್ ಗಳನ್ನ ಎಕ್ಸ್ಪ್ಲೋರ್ ಮಾಡ್ಬೇಕು, ಜನಗಳಿಗೆ ಎಲ್ಲ ರಿಯಾಲಿಟಿ ತೋರಿಸ್ಬೇಕು ಅಂತ ಇರುತ್ತೆ. ಸೊ ನಾನು ಅದೇ ರೀಸನ್ಗೋಸ್ಕರ ಹೋದೆ. ನಾನೇನ್ ಈಗ ಇಲ್ಲಿನ ಮುಂಚೆ ರೀಲ್ಸ್ ಗಳು ಆಗ್ತಾ ಇದ್ರಲ್ಲ, ಸುಮಾರು ಜನ ವ್ಯವಸ್ಥೆ ಸರಿ ಇದೆ, ಚೆನ್ನಾಗಿದೆ, ಬನ್ನಿ ಬನ್ನಿ ಅಂತ ಹೇಳ್ತಾರೆ. ನಾನು ಹೋದೆ ನಾರ್ಮಲ್ ಆಗಿ. ರೂಮ್ಸ್ ಎಲ್ಲ ಸಿಕ್ತೆಲ್ಲ ಅರೇಂಜ್ ಮಾಡ್ಕೊಂಡು ಏನೋ ಕಷ್ಟವಿದೆಲ್ಲ ಆಯ್ತು. ಅಲ್ಲಿ ದರ್ಶನಕ್ಕೆ ಹೋದ್ಮೇಲೆನೆ ನಮ್ಗೆ ಕಂಪ್ಲೀಟ್ ಆಗಿ ಅದ್ರ ಇಮ್ಯಾಜಿನೇಷನ್ ಚೇಂಜ್ ಆಗೋಯ್ತು ನಮ್ಗೆ. ಅಷ್ಟು ದೇವ್ರ ಮೇಲೆ ಭಕ್ತಿದಕ್ಕೆ ಅಲ್ವಾ ನಾವು ಹೋಗೋದು. ಸುಮ್ನೆ ಯಾರು ಹೋಗ್ತಾರೆ ಹೇಳಿ ಅಲ್ವಾ? ಈಗ ಅಲ್ಲಿ ದೇವಸ್ಥಾನ ಚೆನ್ನಾಗಿದೆ ಅಂತಂದ್ರೆ ಅಲ್ಲಿನ ವೆದರ್ಗೆ, ಪ್ರಕೃತಿಗೆ, ಅಲ್ಲಿನ ದೇವಸ್ಥಾನ ಒಳ್ಳೆ ಪಾಸಿಟಿವ್ ಎನರ್ಜಿ ಸಿಗುತ್ತೆ ಅಂತ ಹೋಗ್ತೀವಿ. ಅಲ್ಲಿ ಹೋದ್ಮೇಲೆ ಅವ್ರು ಕರ್ನಾಟಕದವ್ರ ಮೇಲೆ ಈ ತರ ಇನ್ನೊಂದು ಮೈನ್ ಏನಂತ ಅಂದ್ರೆ, ಮಲಯಾಳಿಗಳಿಗೆ ಮತ್ತೆ ಕರ್ನಾಟಕದವ್ರಿಗೆ ತುಂಬಾನೇ ಡಿಫ್ರೆನ್ಸ್ ತೋರಿಸ್ತಾರೆ ಅಲ್ಲಿನ ಜನಗಳು.
ಇದು ನನ್ನ ಕಣ್ಣಾರೆ ಆಗಿರೋಂಥದ್ದು. ಅಲ್ಲಿ ಕ್ಯೂ ಅಲ್ಲಿ ಇರುತ್ತಲ್ವಾ, ಈಗ 3000 1,000 ರೂಪಾಯಿ ಕೊಟ್ಬಿಟ್ಟು ನಿಮ್ಗೆ VIP ಟಿಕೆಟ್ ಅಂತ ಕೊಡ್ತಾರೆ. ಅವ್ರು ಎಲ್ಲೂ ಬರಲ್ಲ. ನಾರ್ಮಲ್ ಆಗಿ ನೀವು ಫ್ರೀ ಎಂಟ್ರಿ ಹೋದ್ರೆ, ಜನರಲ್ ದರ್ಶನಕ್ಕೆ ಹೋದ್ರೆ 8 ರಿಂದ 9 ಅವರ್ ದರ್ಶನ ಬೇಕು ಮೇಡಮ್ ನಿಮ್ಗೆ. ನಾರ್ಮಲ್ ಸಂಡೇ ನಾನು ನನ್ನ ಕಣ್ಣಾರೆ ಎಕ್ಸ್ಪೀರಿಯನ್ಸ್ ನೋಡಿರೋದು, ಸಾಟರ್ಡೆ ಸಂಡೇ ಅಲ್ಲಿ ಕಣ್ಣಾರೆ 7 to 8 ಅವರ್ಸ್ ಮಿನಿಮಮ್ ಬೇಕೇ ಬೇಕು ನಿಮ್ಗೆ. 1,000 ರೂಪಾಯಿ ಟಿಕೆಟ್ ಏನಿದೆ ಅದನ್ನ ಕರ್ಕೊಂಬಂದ್ ಒಳಗಡೆ ಬಿಡ್ತಾರೆ ಡೈರೆಕ್ಟ್ ಆಗಿ. ಅದು ಏನ್ ನಿಮ್ಗೆ ಚೆಕಿಂಗ್ ಮಾಡಲ್ಲ ಅಲ್ಲಿ. 1,000 ರೂಪಾಯಿ ಟಿಕೆಟ್ ತಗೊಂಡಿದ್ದಾನೆ ಚೆಕ್ ಮಾಡಲ್ಲ, ಎಲ್ಲಾರು ಬಂದ್ ನುಗ್ತಾರೆ. ಜನ ದೊಂಬಿ ನುಗ್ದಂಗೆ ಎಲ್ಲಾರು ಬರ್ತಾರೆ ಅದ್ರೊಳಗಡೆ. ಅದ್ರಲ್ಲಿ 90% ಮಲಯಾಳಿಗಳು 1,000 ರೂಪಾಯಿ ಟಿಕೆಟ್ ತಗೊಳ್ಳೋದಿಲ್ಲ, ಡೈರೆಕ್ಟ್ ಆಗಿ ಬರ್ತಾರೆ ಒಳಗಡೆ, ಕ್ಯೂ ಆಗಿ ಬರ್ತಾರೆ. ಅವ್ರು ನೋಡ್ತಾರೆ, ಗೊತ್ತಾಗ್ಬಿಟ್ಟು ಈಸಿಯಾಗಿ ಕರ್ನಾಟಕದವರು ಕೇರಳದವ್ರು ಯಾರು ಗೊತ್ತಾಗುತ್ತೆ, ಡೈರೆಕ್ಟ್ ಆಗಿ ಬರ್ತಿದಂಗೆ ಹಗ್ಗ ಎತ್ತುತ್ತಾರೆ, ಒಳಗಡೆ ಬಿಡ್ತಾರೆ. ನಾವ್ ಯಾರು ಕಾಣಿಸಿದ್ರೆ ಕರ್ನಾಟಕದವ್ರು ಕನ್ನಡ ಮಾತಾಡೋರು ಕಾಣಿಸಿದ್ರೆ ಹಗ್ಗ ಅಡ್ಡ ಹಾಕ್ತಾರೆ, ಬ್ಯಾರಿಕೇಟಿಂಗ್ ಅಡ್ಡ ಎಳಿತಾರೆ. ಈ ತರ ಮಾಡ್ತಾರೆ. ಈ ತರ ಎಲ್ಲ ಮಾಡ್ಬೇಕಾದ್ರಿಂದ ಅಲ್ಲ ರಿಯಾಲಿಟಿ ತೋರ್ಸ್ಬೇಕಾ ಬೇಡವಾ ಹೇಳಿ? ರಿಯಾಲಿಟಿ ತೋರ್ಸಿದ್ರೆ ತಾನೇ ಜನಗಳು ಗೊತ್ತಾಗೋದು. ಹೌದು. ನನ್ ಕಣ್ಣು ಎಷ್ಟೋ ಜನ ಮೇಡಮ್ ಅಲ್ಲಿ ಅಟ್ಲೀಸ್ಟ್ ರಿಯಾಲಿಟಿ ತೋರಿಸಿದ್ರೆ ಜನ ಅಲರ್ಟ್ ಆಗ್ತಾರೆ. ಪಾಪ ಪುಟ್ ಹೌದು, ಜನ alert ಆಗ್ತಾರೆ. ಹೆಣ್ಮಕ್ಳೆಲ್ಲ ಸ್ಟಾಪ್ ಮಾಡ್ತಾರೆ ಹೋಗೋದಾದ್ರು. ಅಲ್ಲಿ ವ್ಯವಸ್ಥೆನೇ ಆಗಲ್ಲ. ಚೆನ್ನಾಗಿಲ್ಲ ಅಂದ್ರೆ ಹೋಗಿ ಏನ್ ಮಾಡ್ಬೇಕು? ದೇವ್ರು ಎಲ್ಲೇ ಇದ್ರು ಕೂಡ ನನ್ ಮುಂದೆನೆ- ಕಣ್ಮುಚ್ಚಿ ಶ್ರದ್ಧೆಯಿಂದ ಬೇಡ್ಕೊಂಡ್ರೆ ಒಲ್ದೇ ಒಲಿತಾನಂತೆ ದೇವ್ರು. ಅಲ್ಲೇ ಹೋಗ್ಬೇಕು. ಇಂತ ಅವ್ಯವಸ್ಥೆಯ ಮುಂದೆನೆ- ನಾವು ಹೌದು. ಎಲ್ಲ ಅನುಭವಿಸ್ಕೊಂಡ್ ಬರ್ಬೇಕು ಅನ್ನೋದೇನಿಲ್ಲ. ನನ್ ಮುಂದೆನೆ ಸುಮಾರು ಜನ ಅಲ್ಲಿ ಕುಡಿಯಕ್ ನೀರು ಇಲ್ಲ ನಿಮ್ಗೆ. ಅಲ್ಲಿ ಕ್ಯೂ ಅಲ್ಲಿ ನಿಂತ್ಕೊಂಡ್ರೆ ಜನಗಳಿಗೆ ಹೆಂಗ್ ಅನ್ಸುತ್ತೆ ಅಂದ್ರೆ, ಅಯ್ಯೋ ದೇವ್ರೆ ಬಂದ್ಬಿಟ್ಟಿದೀವಪ್ಪ ನಾವಿಲ್ಲಿ, ಮುಂದೆ ಹೋದ್ರೆ ದರ್ಶನ ಆಗುತ್ತೋ ಇಲ್ವೋ ಗೊತ್ತಿಲ್ಲ, ಹಿಂದೆ ಹೋದ್ರೆ ವಾಪಸ್ ನಂಗೆ ಕ್ಯೂ ಬರ್ತೀನೋ ಗೊತ್ತಿಲ್ವೋ ಇಲ್ಲ. ಕುಡಿಯಕ್ ನೀರಿಲ್ಲ ಅವ್ರಿಗೆ. 7-8 ಅವರ್ ನಾರ್ಮಲ್ ಆಗಿ ನಿಂತ್ಕೊಳ್ಳೋದಂದ್ರೆ ಕಷ್ಟ ಹೇಳಿ. ವಯಸ್ಸಾಗಿರೋ ಇರ್ತಾರೆ, ಸಣ್ಣ ಮಕ್ಳು ಇರ್ತಾರೆ, ಅವ್ರಿಗೆಲ್ಲ ಹೆಂಗ್ ಮ್ಯಾನೇಜ್ ಮಾಡ್ತಾರೆ ಅಂತ. ಅವರೆಲ್ಲ ಅಷ್ಟೆಲ್ಲ ವ್ಯವಸ್ಥೆ ಮಾಡ್ಬೇಕು ಅಂದ್ರೆ ಇವ್ರು ಹೇಳ್ತಾರೆ, ಕರ್ನಾಟಕದವ್ರು ನೀವು ಬರ್ಲೇಬೇಡಿ, ನೀವು ಬಂದಿರಿಂದನೇ ಹಾಳಾಯ್ತು ಅಂತ ಹೇಳ್ತಾರಲ್ಲ. ಅವ್ರು ಖಂಡಿತವಾಗ್ಲೂ ಹೇಳಿದ್ದಾರೆ. ನನ್ ಕಮೆಂಟ್ ಸೆಕ್ಷನ್ ಅಲ್ಲಿ ಸುಮಾರು 4,000 5,000 ಕಮೆಂಟ್ ಬಂದಿದಾವೆ. ಅಷ್ಟ್ರಲ್ಲೆಲ್ಲ ಹೇಳಿರೋದೆಲ್ಲ ಏನು ಅಂದ್ರೆ, ನೀವ್ ಬರ್ಬಾರ್ದಾಗಿತ್ತು, ನೀವ್ ಬಂದ್ರಿಂದಾನೇ ಹಾಳಾಯ್ತು ಕರ್ನಾಟಕದವರಿಂದ. ಕರ್ನಾಟಕದವ್ರು ಇವತ್ತು ಹೋಗಿಲ್ಲ ಅಂದಿದ್ರೆ, ಲಾಸ್ಟ್ ಇಯರ್ ಇಂದ ಕರ್ನಾಟಕದವ್ರು ಹೋಗಿಲ್ಲ ಅಂತಿದ್ರೆ ಕೊಟ್ಟಿರು ಏನು ಅಂತ ಯಾರಿಗೂ ಗೊತ್ತೇ ಆಗ್ತಿರ್ಲಿಲ್ಲ. ಅಲ್ಲ, ನಾವು ಕರ್ನಾಟಕದ ದೇವಸ್ಥಾನದಲ್ಲಿ ಭಕ್ತಾದಿಗಳು ಬೇರೆ ರಾಜ್ಯದಿಂದ ಬಂದ್ರೆ ಹೆಮ್ಮೆ ಪಡ್ತೀವಪ್ಪ. ಒಂದು ಪ್ರವಾಸಿ ಹೆಮ್ಮೆ ತಾಣ. ಪಡ್ತೀವಿ. ನಮ್ಗೆ ಹೌದು, ನಮ್ಮ ಟೂರಿಸಂ ಇಂಪ್ರೂವ್ ಆಗುತ್ತೆ, ನಮ್ಮ ದೇವಸ್ಥಾನಗಳು ಇಂಪ್ರೂವ್ ಆಗುತ್ತೆ, ನಮ್ಮ ಹಿಂದುತ್ವ ಇಂಪ್ರೂವ್ ಆಗುತ್ತೆ ಅಂತ ನಾವು ಹೆಮ್ಮೆ ಪಡ್ತೀವಿ. ಅವರು ಈ ತರ ನೆಗೆಟಿವ್ ಆಗಿ ಹೇಳ್ತೀವಿ, ನೀವು ಬಂದಿದ್ರೆ ಹಾಳಾಯ್ತು, ಇಲ್ಲಿ ನಮ್ ಜನಗಳನ್ನೆಲ್ಲ ಹಾಳು ಮಾಡ್ತಾ ಇದೀರಾ ನೀವು, ನಮ್ಮ ವ್ಯವಸ್ಥೆ ಅಷ್ಟು. ಮೇಡಮ್ ನೀವು ಈಗ ನಮ್ಮೊಂದ್ ಸಣ್ಣ ಜಾತ್ರೆ ಫಂಕ್ಷನ್ ಮಾಡಿದ್ರೇನೆ, 2 ದಿನ 1 ದಿನ ಜಾತ್ರೆ ಫಂಕ್ಷನ್ ಗೆ ಮಾಡಿದ್ರೆ ಎಷ್ಟು ಜನ ಪೊಲೀಸ್ ಬಿಗಿ ಭದ್ರತೆ ಮಾಡ್ತೀವಿ ಅಲ್ವಾ? ಸುಮಾರು 1,000 ರಿಂದ 2,000 ಜನ ಪೊಲೀಸ್ ಬಿಗಿ ಭದ್ರತೆ ಮಾಡ್ತೀವಿ. ಒಂದು ಫಂಕ್ಷನ್ ಮಾಡಿದ್ರೆ ಮಾಡ್ತೀವಿ. ಅಲ್ಲಿ ಅಷ್ಟು ಡೈಲಿ ಲಕ್ಷಾಂತರ ಜನ ದರ್ಶನ ಮಾಡೋಂತ ಪ್ಲೇಸ್ ಅಲ್ಲಿ 1,000 ಜನ ಪೊಲೀಸ್ಗಳಿಲ್ಲ. ನನ್ ಮೇಲೆ ಅಟ್ಯಾಕ್ ಆದಾಗ ನಾನು ಕರಿತಾ ಇದ್ದೀನಿ, ಸರ್ ಹಿಂಗ್ ಮಾಡ್ತಾ ಇದಾರೆ, ದೌರ್ಜನ್ಯ ಮಾಡ್ತೀರ ಅಂತ ಕೇಳಿದ್ರೆ ಅವ್ರೇನ್ ಹೇಳ್ತಾರೆ ಗೊತ್ತಾ? ಮೂವ್ ಅಂತ ಹೇಳ್ತಾರೆ. ಇದು ಪೊಲೀಸ್ಗಳು ನಡ್ಕೊಳ್ಳುವಂತಹ ಇದು ಮೂವ್ ಅಂತ ಹೇಳ್ತಾರೆ ಅಲ್ಲಿ ಜನಗಳನ್ನ. ಓಕೆ ರವಿ ಅವರೇ, ವಾಪಸ್ ಬರ್ತೀನಿ, ಹಂಗೆ ಸಂಪರ್ಕದಲ್ಲಿ ಮತ್ತೆ ಮಾತಾಡ್ತೀನಿ.